ಮಲೆನಾಡಿನ ಒಂದು ಚಿಕ್ಕ ಹಳ್ಳಿಯಲ್ಲಿ ಮಳೆಗಾಲದ ಮುಂಜಾನೆ ಹುಟ್ಟಿದ ಮಗು ಅವಳಿಗೆ ನಂದಿನಿ ಎಂದು ಹೆಸರು ಇಟ್ಟರು. ಆದರೆ ಆ ಸಂತೋಷ ಹೆಚ್ಚು ದಿನ ಇರಲಿಲ್ಲ. ಅವಳು ಕೇವಲ 5 ವರ್ಷದಾಗಿದ್ದಾಗ ತಂದೆತಾಯಿ ಅಪಘಾತದಲ್ಲಿ ಮೃತಪಟ್ಟರು. ಒಂದೇ ಕ್ಷಣದಲ್ಲಿ ಅವಳ ಪ್ರಪಂಚ ಕತ್ತಲಾಯಿತು. ಮನೆ ತುಂಬಾ ಜನ ಇದ್ದರೂ ಅವಳಿಗೆ ತನ್ನವರು ಯಾರೂ ಇಲ್ಲದಂತೆ ಅನಿಸಿತು. ಗ್ರಾಮದವರು ಕೆಲ ದಿನಗಳು ಅವಳನ್ನು ನೋಡಿಕೊಂಡರು. ನಂತರ ಅವಳನ್ನು ಹತ್ತಿರದ ಅನಾಥಾಶ್ರಮಕ್ಕೆ ಕಳುಹಿಸಿದರು. ಅನಾಥಾಶ್ರಮದ ದೊಡ್ಡ ಬಾಗಿಲು ಮುಚ್ಚಿದಾಗ ನಂದಿನಿಯ ಹೃದಯದಲ್ಲೂ ಏನೋ ಮುಚ್ಚಿದಂತೆ ಆಯಿತು. ಅಮ್ಮಾ ಎಂದು ಕೂಗಿದರೂ ಪ್ರತಿಕ್ರಿಯೆ ಬರಲಿಲ್ಲ. ಆ ರಾತ್ರಿ ಅವಳು ಮಲಗದೆ ಕಣ್ಣೀರು ಹಾಕಿದಳು. ಆಶ್ರಮದ ಜೀವನ ಸುಲಭವಿರಲಿಲ್ಲ. ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡಬೇಕು, ನಂತರ ಶಾಲೆಗೆ ಹೋಗಬೇಕು. ಕೆಲ ಮಕ್ಕಳು ಅವಳನ್ನು ಹಾಸ್ಯ ಮಾಡುತ್ತಿದ್ದರು. ನಿನಗೆ ಯಾರೂ ಇಲ್ಲ ಎಂದು ಹೇಳಿದಾಗ ಅವಳ ಮನಸ್ಸು ಒಡೆದು ಹೋಗುತ್ತಿತ್ತು. ಆದರೆ ಆಶ್ರಮದ ವಾರ್ಡನ್ ಶಾಂತಮ್ಮ ಅವಳಿಗೆ ಧೈರ್ಯ ತುಂಬುತ್ತಿದ್ದರು. ಮಗು, ಜೀವನದಲ್ಲಿ ನಿನ್ನನ್ನು ನೀನೇ ನಂಬಬೇಕು, ಓದು ನಿನ್ನ ಶಕ್ತಿ ಎಂದು ಹೇಳುತ್ತಿದ್ದರು. ನಂದಿನಿಗೆ ಓದಿನಲ್ಲಿ ತುಂಬ ಆಸಕ್ತಿ. ಶಾಲೆಯಲ್ಲಿ ಅವಳು ಸದಾ ಮೊದಲ ಸ್ಥಾನ ಪಡೆಯುತ್ತಿದ್ದಳು. ಶಿಕ್ಷಕರು ಅವಳ ಪರಿಶ್ರಮವನ್ನು ಮೆಚ್ಚುತ್ತಿದ್ದರು. ಅವಳ ಕನಸು ಡಾಕ್ಟರ್ ಆಗುವುದು. ನನ್ನಂಥ ಅನಾಥ ಮಕ್ಕಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಡಬೇಕು ಎಂಬುದು ಅವಳ ಸಂಕಲ್ಪ. ಒಂದು ದಿನ ಶಾಲೆಯಲ್ಲಿ ಪ್ರಬಂಧ ಸ್ಪರ್ಧೆ ನಡೆಯಿತು. ವಿಷಯ ನನ್ನ ಕನಸು. ನಂದಿನಿ ತನ್ನ ಜೀವನದ ನೋವು, ಆಶೆ, ಧೈರ್ಯ ಆವನ್ನು ಪದಗಳಲ್ಲಿ ಹರಿಬಿಟ್ಟಳು. ಅವಳ ಪ್ರಬಂಧ ಮೊದಲ ಬಹುಮಾನ ಗೆದ್ದಿತು. ಮುಖ್ಯ ಅತಿಥಿಯಾಗಿದ್ದ ನಗರ ವೈದ್ಯರಾದ ಶ್ರೀನಿವಾಸ ಅವರು ಅವಳ ಬರಹದಿಂದ ಪ್ರಭಾವಿತರಾದರು. ಕಾರ್ಯಕ್ರಮದ ನಂತರ ಅವರು ಆಶ್ರಮಕ್ಕೆ ಬಂದು ನಂದಿನಿಯನ್ನು ಭೇಟಿಯಾದರು. ನಿನ್ನ ಕಣ್ಣುಗಳಲ್ಲಿ ನೋವಿಗಿಂತ ಹೆಚ್ಚು ಧೈರ್ಯ ಇದೆ ಎಂದು ಹೇಳಿದರು. ಅವರು ಅವಳ ಶಿಕ್ಷಣದ ಹೊಣೆ ಹೊತ್ತುಕೊಳ್ಳುವುದಾಗಿ ಹೇಳಿದರು. ಆ ದಿನ ನಂದಿನಿಯ ಜೀವನದಲ್ಲಿ ಹೊಸ ಬೆಳಕು ಮೂಡಿತು. ಹೈಸ್ಕೂಲ್ ಮುಗಿಸಿದ ನಂತರ ಅವಳು ನಗರಕ್ಕೆ ಹೋಗಿ ಕಾಲೇಜಿನಲ್ಲಿ ಸೇರ್ಪಡೆಯಾಯಿತು. ನಗರ ಜೀವನ ಅವಳಿಗೆ ಹೊಸ ಅನುಭವ. ಕೆಲವೊಮ್ಮೆ ಹಣದ ಕೊರತೆ, ಕೆಲವೊಮ್ಮೆ ಏಕಾಂತ. ಆದರೂ ಅವಳು ಹಿಂಜರಿಯಲಿಲ್ಲ. ರಾತ್ರಿ ಭಾಗಕಾಲಿಕ ಕೆಲಸ ಮಾಡಿ ತನ್ನ ಖರ್ಚನ್ನು ಸಾಗಿಸುತ್ತಿದ್ದಳು. ದಿನವಿಡೀ ಓದು, ರಾತ್ರಿ ಕೆಲಸ. ಅವಳ ಜೀವನ ಒಂದು ಹೋರಾಟ. ಮೆಡಿಕಲ್ ಕಾಲೇಜಿಗೆ ಪ್ರವೇಶ ಪಡೆಯುವುದು ಸುಲಭವಿರಲಿಲ್ಲ. ಆದರೆ ಅವಳ ಅಂಕಗಳು, ಶ್ರಮ ಮತ್ತು ಶ್ರೀನಿವಾಸರ ಮಾರ್ಗದರ್ಶನದಿಂದ ಅವಳು ಸೀಟು ಪಡೆದುಕೊಂಡಳು. ಮೆಡಿಕಲ್ ಓದು ತುಂಬಾ ಕಠಿಣ. ಅನೇಕ ಬಾರಿ ಅವಳು ದಣಿದಳು. ನಾನು ಸಾಧ್ಯವೇ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಮೂಡಿತು. ಆದರೆ ಶಾಂತಮ್ಮನ ಮಾತುಗಳು ನೆನಪಿಗೆ ಬರುತ್ತಿದ್ದವು. ನಿನ್ನನ್ನು ನೀನೇ ನಂಬು. 5 ವರ್ಷಗಳ ಕಠಿಣ ಪರಿಶ್ರಮದ ನಂತರ ನಂದಿನಿ ಡಾಕ್ಟರ್ ಆಗಿ ಪದವಿ ಪಡೆದಳು. ಆ ದಿನ ವೇದಿಕೆಯಲ್ಲಿ ಅವಳ ಹೆಸರು ಕರೆಯಲಾದಾಗ ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅದು ದುಃಖದ ಕಣ್ಣೀರು ಅಲ್ಲ, ಜಯದ ಕಣ್ಣೀರು. ನಂದಿನಿ ನಗರದಲ್ಲಿ ಉತ್ತಮ ಆಸ್ಪತ್ರೆಯಲ್ಲಿ ಕೆಲಸ ಪ್ರಾರಂಭಿಸಿದಳು. ಆದರೆ ಅವಳ ಮನಸ್ಸು ತನ್ನ ಹಳ್ಳಿಯಲ್ಲೇ ಇತ್ತು. ಕೆಲವು ವರ್ಷಗಳ ನಂತರ ಅವಳು ತನ್ನ ಹಳ್ಳಿಗೆ ಹಿಂದಿರುಗಿ ಒಂದು ಸಣ್ಣ ಆಸ್ಪತ್ರೆ ಸ್ಥಾಪಿಸಿದಳು. ಆ ಆಸ್ಪತ್ರೆಯ ಹೆಸರು ಅಮ್ಮ ಆರೋಗ್ಯ ಕೇಂದ್ರ. ತನ್ನ ತಾಯಿಯ ನೆನಪಿಗಾಗಿ ಇಟ್ಟ ಹೆಸರು. ಅವಳು ಅನಾಥ ಮಕ್ಕಳಿಗೆ ಉಚಿತ ಚಿಕಿತ್ಸೆ ನೀಡುತ್ತಿದ್ದಳು. ಕೆಲವೊಮ್ಮೆ ಔಷಧಿಗೂ ಹಣ ಕೇಳದೆ ಕೊಟ್ಟಳು. ಹಳ್ಳಿಯ ಜನ ಅವಳನ್ನು ನಮ್ಮ ನಂದಿನಿ ಡಾಕ್ಟರ್ ಎಂದು ಹೆಮ್ಮೆಪಟ್ಟು ಕರೆಯುತ್ತಿದ್ದರು. ಒಂದು ದಿನ ಆಶ್ರಮದಿಂದ ಒಂದು ಚಿಕ್ಕ ಹುಡುಗಿ ಅಸ್ವಸ್ಥವಾಗಿ ಬಂದಳು. ಆ ಹುಡುಗಿಯ ಕಣ್ಣಲ್ಲಿ ನಂದಿನಿಗೆ ತನ್ನ ಹಳೆಯ ಚಿತ್ರ ಕಾಣಿಸಿತು. ಭಯ, ಏಕಾಂತ, ನಿರಾಶೆ. ಅವಳು ಆ ಮಗುವಿನ ಕೈ ಹಿಡಿದು ನೀನು ಒಬ್ಬಳಲ್ಲ ಎಂದು ಹೇಳಿದರು. ಆ ಕ್ಷಣದಲ್ಲಿ ನಂದಿನಿಗೆ ತನ್ನ ಜೀವನದ ಅರ್ಥ ಸ್ಪಷ್ಟವಾಯಿತು. ಅನಾಥಳಾಗಿ ಹುಟ್ಟಿದ ನಂದಿನಿ ಅನೇಕರಿಗೆ ತಾಯಿಯಂತೆ ನಿಂತಳು. ಅವಳ ಜೀವನ ಒಂದು ಸಂದೇಶ. ಪರಿಸ್ಥಿತಿಗಳು ನಮ್ಮನ್ನು ನಿರ್ಧರಿಸುವುದಿಲ್ಲ. ನಮ್ಮ ಸಂಕಲ್ಪವೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಹಳ್ಳಿಯ ದೇವಾಲಯದ ಗಂಟೆ ಶಬ್ದದ ನಡುವೆ ಸಂಜೆ ಸೂರ್ಯ ಅಸ್ತಮಿಸುತ್ತಿದ್ದಾಗ ನಂದಿನಿ ಆಸ್ಪತ್ರೆಯ ಮುಂಭಾಗ ನಿಂತು ಆಕಾಶವನ್ನು ನೋಡಿದಳು. ಅಮ್ಮ, ನಾನು ಸಾಧಿಸಿದೆ ಎಂದು ಮನದಲ್ಲಿ ಹೇಳಿಕೊಂಡಳು. ಗಾಳಿ ಮೃದುವಾಗಿ ಅವಳ ಮುಖ ತಾಕಿತು. ಅದು ತಾಯಿಯ ಸ್ಪರ್ಶದಂತೆ ಅನುಭವವಾಯಿತು. ಆ ದಿನದಿಂದ ನಂದಿನಿಯ ಕತೆ ಹಳ್ಳಿಯ ಮಕ್ಕಳಿಗೆ ಪ್ರೇರಣೆ ಆಯಿತು. ಅನಾಥ ಹೆಣ್ಣು ಮಗು ಜೀವನದಲ್ಲಿ ಸೋಲದೆ ಸಮಾಜಕ್ಕೆ ಬೆಳಕು ತಂದಳು. ಅವಳ ಹೆಸರೇ ಧೈರ್ಯದ ಮತ್ತೊಂದು ಹೆಸರು ಆಯಿತು.